ಸೊ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನನ್ನ ಕೆರಿಯರ್ಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ, ಇಂಡಸ್ಟ್ರಿಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟವ್ರೆ. ಅವರು ಬಂದ ಮೇಲೆ ಬರವಣಿಗೆಯ ದಿಕ್ಕು ಅಂದರೆ ಯೋಗರಾಜ್ ಸರ್ ಆಗಲಿ, ಜಯಂತ್ ಕಾಯ್ಕಿಣಿ ಸರ್ ಆಗಲಿ ಬಂದ ಮೇಲೆ ಇಂಡಸ್ಟ್ರಿಗೆ ಬರವಣಿಗೆಯ ದಿಕ್ಕು ಬದಲಾಯಿತು, ಎಚ್ಚರ ಬಂತು ಎಲ್ಲರಿಗೂ. ಆ ಎಚ್ಚರನ ಮೂಡಿಸಿರೋ ಆ ಎರಡು ಕೈಗಳು ಅವ್ರ ಪರವಾಗಿ ಅವ್ರಿಗೋಸ್ಕರ ನಾನಿಲ್ಲಿ ಬಂದಿರೋದು. ಸೊ ಅವ್ರ ಮಗ ಸಂಗೀತ ಮಾಡ್ತಾಯಿದ್ದಾರೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವ್ರಿಗೆ, ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ. ಜಯಂತಣ್ಣ ಹೆಂಗೆ ಹೆಸರು ಮಾಡಿದಾರೋ ಅದೇ ದಾರಿಯಲ್ಲಿ ಅವರು ನಡೆದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ. ಈ ಹಾಡು, ಈ ಸಿನಿಮಾ ಅವರಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಮೆಟ್ಲಾಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಒಂದು ಪ್ಯಾಬ್ಲೋ ಎಸ್ಕೋಬಾರ ಅನ್ನೋ ಒಂದು ಗೀತೆನ ನೀನು ಹಾಡು ಅಂತ ಹೇಳಿದ್ದೆ ನೀನು. ಅದು ಎಷ್ಟು ಆನಂದ ಪಟ್ಟು ಮಾಡಿದ್ದ. ಅವತ್ತಿಂದ ನಂದು ಒಂದು ದೋಸ್ತಿ ಪ್ಯಾರಲಲ್ ಟ್ರ್ಯಾಕಲ್ಲಿ ನಡೀತಿದೆ. ಜಯಂತ್ ಸರ್ದು ನಂದು ಹರಿಕೃಷ್ಣ ಅವ್ರ ದೋಸ್ತಿ ಅದು ಬೇರೆನೆ, ಬಟ್ ಆತನದ್ದು ನಂದು ಒಂದು ಬೇರೆನೆ ದೋಸ್ತಿ. ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ. ಇವತ್ತು ಈ ಹೊಸಬ್ರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬಹುದು. ಹೊಸಬ್ರದ್ದು ಒಂದು ನಾನು ಅಬ್ಸರ್ವ್ ಮಾಡೋದು, ಈ ಥರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ, ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ಥರ ಡೇಂಜರ್ಗೆ ತಗಲಾಕೋತಾರೆ. ಒಂದು, ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳ ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಒಂದ್ಸತಿ ಕನಸು. ಬಟ್ಟೆ ಹಾಕೊಂಡು ಹೊರಗೆ ಬಂದಾಗ ಯಾರಿಗೂ ನಾನು ಗೊತ್ತಿಲ್ಲ ಅನ್ನೋ ಟೆನ್ಷನ್. ಯಾರು ಕೇಳ್ತಾರೆ ಇವನ್ನೆಲ್ಲ? ಮತ್ತೆ ಗೇಟ್ ದಾಟ್ರಿ ಈ ಗಾಡಿ ಕಿಕ್ ಹೊಡಿಬೇಕಾದ್ರೆ ಒಂದು ಜೋಶು, ಇಲ್ಲ ಏನೋ ಇದೆ ಬರುತ್ತೆ, ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಅಲೆ ಎದ್ದು ಬಿಡುತ್ತೆ. ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಬಂದಾಗ ಹೆವಿ ಟೆನ್ಷನ್ ಆಗ್ಬಿಡುತ್ತೆ. ಅದು 3 ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ. ಯಾರಿಗೆ ಬೇಕು ಈ ಹಾಡು, ಹಸೆ ಸಿನಿಮಾ? ಒಂದು ಕಥೆ ಹೇಳಿ, ಒಂದು ಹಾಡು ಹೇಳಿ ನಾವು ಏನು ಮಾಡೋದಿದೆ? ಮತ್ತೆ ಡಿಸ್ಕರೇಜ್ ಆಗುತ್ತೆ. ಹಿಂಗೇ ನಡ್ಕೊಂಡ್ ಬರುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಇವರಿಬ್ರು ಅದೇ ಕನ್ಸ್ಕೊಂಡಿರ್ತಾರೆ, ಅಲ್ಲೇ ಎದ್ದು ಬಿಡುತ್ತೆ, ಸಾಧಾರಣಕ್ಕಿಲ್ಲ. ಅಲ್ಲಿ ಹರಿಕೃಷ್ಣ ಬರ್ತಾರೆ, ನೋಡೋಣ. ಅದು ಒಂದು ಡೇಂಜರ್. ಈಗ ಹಾಡು ಲೋಕಾರ್ಪಣೆ ಆಗ್ಬಿಡುತ್ತೆ. ಆದ ನಂತರ ಅದನ್ನ ಪ್ರಪಂಚ ಅವ್ರು ಅನ್ಕೊಂಡಂಗೆ ತಿರುಗಿ ನೋಡ್ಬಿಟ್ರೆ ಅದು ಇನ್ನೂ ದೊಡ್ಡ ಡೇಂಜರ್. ನೆಕ್ಸ್ಟ್ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಅಂತ. ಜನ ನಾವು ಒಂದು ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ 1:30ಗೆ ಸಿನಿಮಾ ನೋಡ್ಕೊಂಡು ಆಚೆ ಬಂದು ನೆಕ್ಸ್ಟ್ ಯಾವ್ದು ಸರ್ ಅಂತಾನೆ. ಅವನಿಗೆ ಏನು ಅನ್ಸೋದೇ ಇಲ್ಲ. ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವಾಗ ಹೆರಿಗೆ ಅಂತ ಕೇಳಿದೆ. ಈಗಿನ ಪ್ರಾಣ ಉಳಿಸ್ಕೊಂಡ್ ಬಂದಿದ್ದೀವಿ ತಡಿ ಅಂತಾನೆ ಹೇಳಂಗಿಲ್ಲ ಅವನಿಗೆ. ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಹಾಡನ್ನ ಎಲ್ಲರೂ ಕೇಳ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅದನ್ನ ಮೀರಿಸೋದೊಂದು ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕಂತ ಇನ್ನೊಂದು ಮಾಡು ಅಂತಾರೆ ಜನ. ಅವರಿಗೆ ಅದೇನೋ ಮಾಡ್ತಾರೆ, ಬಟ್ ನೀವೇನೇ ಹೇಳಿ ಕೆಂಡ ಅಂದ್ಬಿಡ್ತಾರೆ. ಇನ್ನೊಂದು ಇಲ್ಲ, ನಾವು ತುಂಬಾ ಮುಕ್ಕಿರ್ಕೊಂಡ್ ಮಾಡಿದೀವಿ, ಹಂಗಾಗಿದೆ, ಹಿಂಗೆ ಇಷ್ಟೆಲ್ಲ ಇದೆ. ಕೆಂಡದಲ್ಲೊಂದು ಇನ್ನಸೆನ್ಸ್ ಇತ್ತು, ಅದನ್ನ ನಾವು ವಾಪಸ್ ಕೇಳ್ತೀವಿ, ಇದೇನೋ ಬೇಡ ಅಂದ್ಬಿಡ್ತು. ಯಾರೂ ತಿರುಗಿ ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಅದು ಮೊದಲನೇ ಡೇಂಜರು. ಪ್ರತಿಯೊಂದನ್ನು, ಪ್ರತಿ ಹಿಟ್ಟು ಮಟೀರಿಯಲ್ನು ಮೀರಿಸ್ತಾನೆ ಹೋಗ್ಬೇಕಂತ ಅವನು. ಅದೊಂದು ಜರ್ನಿ, ಆ ಡೇಂಜರು. ಇನ್ನೊಂದು, ಯಾರು ಕೇಳಲೇ ಇಲ್ಲ, ನಾನು ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಹೌದು, ನಾನು ಅನ್ಕೊಂಡಿದ್ವಿ ಇದರಲ್ಲಿ ಏನೂ ಇಲ್ಲ, ಹೆಂಗೆ ಹಂಗ 4 ಮಂದಿ ತಿರುಗಿ ನೋಡಂಗ್ ಮಾಡೋದು. ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ. ಅದು ಅಲ್ಲಿ ಸಕ್ಸಸ್, ಇಲ್ಲಿ ಅದರದ್ದು ಡೆಡ್ ಅಪೋಸಿಟ್. ಯಾವನಿಗೂ ನಮ್ಮ ಬಗ್ಗೆ ಒಂದು ಕಾಳಜಿ ಇಲ್ಲ, ಗಮನ ಇಲ್ಲ ಅನ್ನೋ ಟೆನ್ಷನ್. ಇವೆರಡು ಸಕ್ಸಸ್ಫುಲ್ ಜನರಿಗಿಲ್ಲ, ಅಥವಾ
ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಒಬ್ಬ ಫೇಮಸ್ ರೈಟ್ರಿಗೆಲ್ಲ ಇಲ್ಲ ಅದು ಅಂತ ಅಂದ್ಕೊಂಡ್ರೆ ಶುದ್ಧ ತಪ್ಪದು. ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು. ಸೊ ಆ ಎರಡು ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ. ಅಲ್ಲಿ ಕಾಲಿಟ್ಟಿದೆ ಒಂದು ತಂಡ. ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯಗಳಿಗೆ. ನಿಮ್ಮದು ಸದಾಕಾಲ ಈ ಟೆನ್ಷನ್ಗಳು ಎರಡು ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು. ಅನ್ನೋದಕ್ಕಿಂತನೂ ಹಾಡು ಅನ್ನೋದು ಮಾರ್ಕೆಟಲ್ಲಿ ಎಷ್ಟು ಇದೆ ಅಂದರೆ, ನಮ್ಮ ಹಾಡನ್ನ ಹುಡ್ಕೋದಕ್ಕೆ ಒಂದು 5 ನಿಮಿಷ ಆಗುತ್ತೆ ಯೂಟ್ಯೂಬ್ನ ಪ್ರೆಸ್ ಮಾಡಿದಾಗ. ಸೊ ನಮ್ಮ ಹಾಡು ಹುಡ್ಕೋಷ್ಟರಲ್ಲಿ ನಾವೇ ಒಂದು 5 ಹಾಡು ಬೇರೆ ಹಾಕಿ ಕೇಳಿರ್ತೀವಿ, ಆಮೇಲೆ ನಮ್ಮ ಹಾಡಿಗೆ ಬರ್ತೀವಿ. ಅಂದರೆ ಅಷ್ಟು ಹಾಡುಗಳ ಮಧ್ಯೆ ನಮ್ಮ ಹಾಡು ಗುರುತಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ರೈಟರ್ದಾಗಲಿ ಒಂದು ಶ್ರಮ ಇರುತ್ತೆ. ಸೊ ಆ ಶ್ರಮ ಗೆದ್ದಾಗ ಖುಷಿ ಕೊಡುತ್ತೆ, ಸೋತಾಗ ಜವಾಬ್ದಾರಿ ಹೆಚ್ಚು ಮಾಡುತ್ತೆ. ಬಟ್ ನಾನು ಈ ಎಲ್ಲ ಹಾಡುಗಳನ್ನು ಕೇಳಿದ್ದೀನಿ, ಇದರಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ, ಹೊಸದಾಗಿದೆ. ಯಾವ ಛಾಯೆನೂ ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ದು ಛಾಯೆ ಇರ್ಬೋದು, ಇನ್ಫ್ಲೂಯೆನ್ಸ್ ಅಂತ ಏನಂತ ನಾವು ಕರಿತೀವಿ ರೆಗ್ಯುಲರಾಗಿ, ಅದು ಯಾವುದು ಕಾಣಿಸಲ್ಲ ಈ ಸಿನಿಮಾಲಿ. ಸೊ ಅದೇ ಮೊದಲನೇ ಗೆಲುವು ಋತ್ವಿಕ್ಗೆ ಮತ್ತು ತಂಡಕ್ಕೆ. ಅದು ಎಲ್ಲರದು ಜವಾಬ್ದಾರಿ ಆಗಿರುತ್ತೆ. ಈ ಹಾಡು ಹೊರಗಡೆ ಬರಬೇಕಾದ್ರೆ ಒಂದು ನಿರ್ಮಾಪಕರಿಗಿರೋ ಟೇಸ್ಟ್ ಆಗಲಿ, ಡೈರೆಕ್ಟ್ರಿಗಿರೋ ಟೇಸ್ಟ್ ಆಗಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅವನು ಕೊಟ್ಟಿರುವಂಥ ಒಂದು ಅವನ ಹಾಡುಗಳಾಗಲಿ. ಸೊ ಇದು ಕೇಳಿದಾಗ ಒಂದು ಹೊಸತನ, ಹೊಸ ಕಡೆ ಕಾಲಿಡ್ತಾ ಇದ್ದಾರೆ ಅನ್ನೋದಂತೂ ಖಂಡಿತ ಗೊತ್ತಾಗುತ್ತೆ. ಸೊ ಈ ಹೊಸ ಹೆಜ್ಜೆಗೆ ಒಂದು ಹಾರ್ದಿಕ ಶುಭಾಶಯಗಳು. ಒಂದು ದೊಡ್ಡ ಜರ್ನಿ ಈ ಹೆಜ್ಜೆಯಿಂದ ಸ್ಟಾರ್ಟ್ ಆಗಲಿ ಋತ್ವಿಕ್ಗೆ ಮತ್ತು ತಂಡಕ್ಕೆ ಅಂತ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ 3 ಸಾಂಗನ್ನು ನಾನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ, ಆ ಥರ ಯಾವುದೂ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ಸೊ ಆಲ್ ದಿಸ್ 3 ಸಾಂಗ್ಸ್ ಆರ್ ಗುಡ್. ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ. ಸಹದೇವ್ ಆ್ಯಂಡ್ ರೂಪಾರಾವ್, ನಿಮ್ಮ ಎಫರ್ಟ್ ತುಂಬ, ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದೀರ ಲಿರಿಕಲ್ ವಿಡಿಯೋ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಆ್ಯಂಡ್ ಋತ್ವಿಕ್ಗೆ ಇಟ್ ಇಸ್ ರಿಯಲ್ ಚಾಲೆಂಜ್. ಜಯಂತ್ ಕಾಯ್ಕಿಣಿ ಅವರಿಗಾಗಲೇ ಬಹಳ ದೊಡ್ಡ ಹೆಸರು. ಅವರ ಶ್ಯಾಡೋ ಇಂದ ಬರಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀನು. ಇಟ್ಸ್ ನಾಟ್ ಈಸಿ. ಜಯಂತ್ ಕಾಯ್ಕಿಣಿ ಮಗ ಅನ್ನೋಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವ್ರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ಗೆ ನೀನು ಹೋಗಬೇಕು. ಆ್ಯಂಡ್ ಅದು ನನ್ನ ಆಸೆ ಕೂಡ. ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಆ್ಯಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನು ತಮಾಷೆ ಅಲ್ಲ. ನಾವು ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟಾಗಿ ನಾವು ಮಾತಾಡಿದ್ರು, ಸಿನಿಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆಗೆ ವ್ಯಾಪಾರ ಕೂಡ. ಇಟ್ ಈಸ್ ಅನ್ ಇಂಡಸ್ಟ್ರಿ. ಹಣ ಇನ್ವೆಸ್ಟ್ ಆಗತ್ತೆ ಅಂದಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು. ಯಾರು ಶೋಕಿಗೆ ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ. ಎಷ್ಟೊಂದು OTT ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸಬ್ ಟೈಟಲಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ. ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆಯ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ. ಹೇಗೋ ಕೇರ್ಲೆಸ್ ಆಗಿ ಸಿನಿಮಾ ಮಾಡೋಕ್ಕಾಗಲ್ಲ. ವರ್ಷಾನುವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರುತ್ತೆ. ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲೋವಂಥದ್ದು ಕೆಲವು. ಅದರಲ್ಲಿ ಈ ಸಿನಿಮಾ ಒಂದಾಗಲಿ ಅಂತ ನಾನಾದರೂ ಭಾವಿಸ್ತೀನಿ. ಆ್ಯಂಡ್ ಈ ರೂಪಾರಾವ್ ಮತ್ತು ಸಹದೇವ್ ತುಂಬ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್. ಈ ಹಿಂದೆ ರೂಪಾರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿದರು. ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ, ಡಿರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ವೆರಿ ಆನೆಸ್ಟ್ ಟೀಮ್. ಆಲ್ ದಿ ವೆರಿ ಬೆಸ್ಟ್ ರೂಪಾ, ಸಹದೇವ್ ಆ್ಯಂಡ್ ಟು ಋತ್ವಿಕ್ ಕಾಯ್ಕಿಣಿ. ಥ್ಯಾಂಕ್ ಯು ಸೋ ಮಚ್. ಇದು ತುಂಬ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ. ಯಾಕಂದರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ಥರದ ಒಂದು ಬಾಂಧವ್ಯ ಶೈಲಜಾ ಮೇಡಮು, ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು.
ಆಸರೆ ಅಲ್ವಾ? ಹೌದು. ಸಾಧನೆ ಸಾಧನೆ. ಸಾಧನೆ 25 ವರ್ಷದ ಹಿಂದೆ ಸಾಧನೆ ಎನ್ನುವಂಥ ಒಂದು ಟೆಲಿವಿಷನ್ ಸೀರೀಸಲ್ಲಿ ಹೇಗೆ ಸಹದೇವ್ ಮತ್ತು ರಿತ್ವಿಕ್ರ ಒಂದು ಸಹ ಪ್ರಯಾಣ ಶುರುವಾಗುತ್ತೋ ಹಾಗೆ ಶುರುವಾಗಿತ್ತು. ಮತ್ತು ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ದರು. ಸೊ ನಾನೇನು ಹೇಳೋದು, ನನಗೆ ಖುಷಿ ಆಗ್ತಾ ಇದೆ, ಯಾಕಂದರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ. ಅವನು ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ. ಮತ್ತು ಸಹದೇವ್ ಮತ್ತು ರೂಪ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬ ಸಂವೇದನಾಶೀಲವಾದದ್ದು, ಹೊಸದಾಗಿದೆ. ಹೀಗಾಗಿ ಒಂದು ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ, ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮನೆಯಲ್ಲಿ ಸಡನ್ಲಾಗಿ ಅತಿಥಿಗಳು ಬಂದರೆ ಮೊದಲು ಪ್ಲ್ಯಾನ್ ಮಾಡ್ದೇನೆ ಫ್ರಿಜ್ಜಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು. ಅದಕ್ಕಿದ್ದಷ್ಟು ರುಚಿ ಮತ್ತು ಯಾವುದಕ್ಕೂ ಇರಲ್ಲ. ಅಂದರೆ ಪ್ಲ್ಯಾನ್ ಮಾಡಿ ಏನೇನೋ ಮಾತಾಡೋದು ಗಂಟು ಮುಟ್ಟೆ ಅಂದರೆ ಆ ಥರ ಅಲ್ಲ. ನಾವು ಏನೋ ಅಲ್ಲ, ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡುಗೆ ಯಾವತ್ತೂ ಚೆನ್ನಾಗಿರುತ್ತೆ. ಆ ಥರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡುಗೆ ಇದು. ಸೊ ನಂಗೆ ತುಂಬ ಖುಷಿ ಇದೆ. ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದ್ರು, ಯೋಗರಾಜು ಕರೆಕ್ಟಾಗಿ ಹೇಳಿದ್ರು. ಅಂದರೆ ಯಾವುದು ಸರಿ ಯಾವುದು ತಪ್ಪು ಈಗ ನನಗನ್ಸೋದು, ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯಿತು ಇದು. ಯಾಕಂದರೆ ಈಗ ನನಗೆ 60 ದಾಟಿದೆ, ಹೀಗಾಗಿ ಬರೀತೀನಿ ನಾನು ಬಹಳ. ಸೊ ನಾನು ಬರೆಯುವಾಗ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಓದಿದ್ದೀನಲ್ಲ, ಇದು ಹಿಂದೆ ಎಲ್ಲೋ ಬಂದಿದೆ ಇದು ಅಂತ ಅನಿಸಿ ನಾನು ಆಮೇಲೆ ಅದನ್ನು ಬಕ್ಕಕ್ಕಿಟ್ಟದ್ದು ಇದೆ. ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರೆದಿರೋ ಸಾಲು ಅಂತ. 10 ವರ್ಷದ ಹಿಂದೆ ಯಾವುದೋ ಕಥೆಯಲ್ಲಿ ನಾನು ಬರೆದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂದು. ಅಂದರೆ ಈ ರೀತಿ ಅದು ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲ, ನಮ್ಮದೇ ಜೇಬಲ್ಲೂ ನಮ್ಮ ಕೈ ಇರುತ್ತೆ ಒಂದೊಂದ್ಸಲ. ಸೊ ಆ ರೀತಿಯ ಒಂದು ಕನೆಕ್ಟಿವಿಟಿ ಇದೆ, ಒಂದು ಬಾಂಡಿಂಗ್ ಇದೆ ಅದು. ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ಗಳು ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ನಾವಿದ್ದೀವಿ ಈಗ. ಮೂಲ ಹಾಡನ್ನೇ ಜನ ಕೇಳಲ್ಲ ಹೊರತು ಅದರ 2-4 ಲೈನು 2 ಲೈನು. ಹೀಗಾಗಿ ಎಲ್ಲದೂ ಬದಲಾಗಿದೆ, ಹೊಸ ತಲೆಮಾರು ಬಂದಿದೆ, ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ. ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ ಅವರು, ಜಾಸ್ತಿ ಮಾತಾಡಲ್ಲ ಅವರು. ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಲ್ಲ ಅಂತಾರೆ ಅವರು. ಅಂದರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ನು ಹೊಸ ತಲೆಮಾರಿಗಿದೆ. ಇಂಥ ವೇಳೆಯಲ್ಲಿ ಇದು ಅಂದರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಭಾಳ ಜಾಸ್ತಿ. ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ರಿತ್ವಿಕ್ಕಿಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರ ಮುಂದೆ ಮುದ್ದು ಮಾಡಿದ್ರೆ ಇಷ್ಟ ಆಗಲ್ಲ, ಆ ಥರ ಆಗಿಬಿಡುತ್ತೆ ಅದು. ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಅವ್ನು ಮಾಡಿದ್ದಾನೆ. ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ, ಶೈಲಜಾ ಮತ್ತು ಯೋಗರಾಜ್ ಅವರು ಅವನ ಬೆನ್ನು ತಟ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಈ ಹಾಡು ತಾಜಾ ಸುದ್ದಿ, ಇದು ಒಂಥರ ಹೆಚ್ಚು ಜನರಿಗೆ ಅದರ ಬಿಸಿ ಆಡ್ದೇನೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗಲಿ ಅಂತ. ನಾನು ಯಾವಾಗಲೂ ಯಾರಾದರೂ ಟೀಮ್ನವರು ನನ್ನ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಪ್ಪ, ನಾನು ತುಂಬ ಸೆಲ್ಫಿಶು. ನಿಮ್ಮ ಚಿತ್ರ ಹಿಟ್ಟಾಗಲಿ ಅಂತ ನಾನು ಹಾಡು ಬರೆಯಲ್ಲ, ನನ್ನ ಹಾಡು ಹಿಟ್ಟಾಗಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು. ಅದರಿಂದ ನಿಮ್ಮ ಚಿತ್ರಕ್ಕೆ ಹೆಲ್ಪ್ ಆದರೆ ಆಗಲಿ ಅಂತ, ಆ ಥರ. ಸೊ ಆ ರೀತಿಯ ಪರಿಕಲ್ಪನೆಗಳನ್ನು ಮೀರಿದ ಹಾಡಿನ ಚಿತ್ರಗಳಿವು. ಅಂದರೆ ಹಾಡು ಇದೆ ಪಾರ್ಟ್ ಆಫ್ ದ ನೆರೇಟಿವ್ ಇಂಥ ಚಿತ್ರಗಳಲ್ಲಿ. ಹಾಡು ಅಂದರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ನು ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ. ಸೊ ಅದು ತುಂಬ ಬೇರೆ ಥರದ್ದೇ ಅನುಭವ. ಸೊ ಹೆಚ್ಚು ಮಾತಾಡಲ್ಲ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಸಹದೇವ್ಗೆ ಮತ್ತು ನಿಮ್ಮೆಲ್ಲ ಟೀಮಿಗೆ, ಅಂದರೆ ಒಂದು ಎಂಟೈರ್ ಟೀಮ್ ಇದೆ. ಅಂದರೆ ಒಂದು ಆ ಚಿತ್ರ ನೋಡಿದ್ದೀನಿ, ಅದರಲ್ಲಿ ಪಾತ್ರವರ್ಗದವರೆಲ್ಲರೂ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ ಶಾಶ್ವತವಾಗಿ. ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತು ಇದೇ ಪಾತ್ರ ನೆನಪಾಗಬೇಕು, ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಹೊಸ ಒಂದು ಬಾಗಿಲುಗಳನ್ನು ಈ ಚಿತ್ರ ತೆರೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಅನನ್ಯ ಭಗತ್ ಬಗ್ಗೆ ಹೇಳ್ತೇನೆ ನನ್ನ ಮಾತು. ಈ ಹಾಡನ್ನು ಹಾಡಿದಾಗ ತುಂಬ ಸ್ಟ್ರೈಕಿಂಗ್ ವಾಯ್ಸ್ ಇರುವಂಥ ಒಂದು ಸಿಂಗರ್ ಅವಳು, ತುಂಬ ಸೆನ್ಸಿಟಿವ್ ಆಗಿ ಹಾಡುವಂಥವಳು. ಸೊ ಅದು ಕೂಡ ಅವಳಿಗೂ ಕೂಡ ನನ್ನ ಧನ್ಯವಾದ ಮತ್ತು ಕೃತಜ್ಞತೆ. ಯಾಕಂದರೆ ಬರೆದಿರೋ ಲೈನುಗಳನ್ನು ಅದು ಸರಿಯಾಗಿ ಹಾಡೋರು ಸಿಗೋದು ಕೂಡ ಈಗಿತ್ತಲಾಗಿ ಭಾಳ ಕಷ್ಟ ಆಗಿದೆ. ಯಾಕಂದ್ರೆ ಅದೇನೋ ನಾವೆಲ್ಲ ಹಳೆ ಕಾಲದವರು, ಸ್ವಲ್ಪ ನಾವು ಕಾಗದದಲ್ಲಿ ಬರೆದದ್ದನ್ನು ಓದಿ ಹಾಡುವವರೇ ಶ್ರೇಷ್ಠ ಅಂತ ಅಂದ್ಕೊಂಡ ನಂಬಿಕೆಯವರು. ನಾವು ಮೊಬೈಲಲ್ಲಿ ನೋಡ್ಕೊಂಡು ಹಾಡೋಕೆ ಶುರು ಮಾಡಿದ್ರೇ ನಮ್ಗೆ ಒಂಥರ ಟೆನ್ಷನ್ ಶುರು ಆಗ್ಬಿಡುತ್ತೆ. ಬಟ್ ಅದು ಮೊಬೈಲಲ್ಲೇ ಟೈಪ್ ಆಗಿ ಇನ್ನೂ ಚೆನ್ನಾಗೇ ಇರುತ್ತೆ ಅದು ನೋಡ್ಕೊಳ್ಳೋದಕ್ಕೆ. ಬಟ್ ನಮ್ಮಂಥ ಸ್ವಲ್ಪ ಹಳೆ ಕಾಲದವರಿಗೆ ಇದೇನು ಮೊಬೈಲ್ ನೋಡ್ಕೊಂಡು ಹಾಡ್ತಿದಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಆ ರೀತಿ ಏನೇನೋ ಬದಲಾವಣೆಗಳು ಆಗ್ತಾ ಇವೆ. ಬಟ್ ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಆ ಥರ ತುಂಬ ಹೊಸ ಗಾಯಕರು ಬರ್ತಿದ್ದಾರೆ.
ಅವರಿಗೆಲ್ಲರಿಗೂ ಶುಭವಾಗಲಿ. ಇಲ್ಲಿ ಇರುವಂಥ ಚಿತ್ರತಂಡದ ಎಲ್ಲರಿಗೂ ಮತ್ತು ಇಲ್ಲೇ ಬರೋಕ್ಕಾಗದೇ ಇರುವಂಥ ಚಿತ್ರತಂಡದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. forever be indebted to that. Thank you so much, ma'am. ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಈ ಸಾಂಗು ಕಥೆಯಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಮೂಮೆಂಟ್ ಅದು ಬರುತ್ತೆ ಕ್ಯಾರೆಕ್ಟರ್ಗೆ ಹಾಗೂ ಕತೆಗೂ. ಸೊ ಆ ಒಂದು ಮೂಮೆಂಟ್ಗೆ ವಿ ಹ್ಯಾಡ್ ಟು ಕ್ಯಾಪ್ಚರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ ಮೂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಪ್ಚರ್. ಸೊ ರಿತ್ವಿಕು ನಾನು ಡಿಸ್ಕಸ್ ಮಾಡಿದಾಗ ಯಾವ ಥರ ಇರಬೇಕು ಈ ಸಾಂಗು, ಹೇಗೆ ಅದರ ಟೋನ್ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡಿದಾಗ, ಹಾಗೆ ಒಂದು ಪ್ರೋಸೆಸ್ ನಡೀತಾ ಜಯಂತ್ ಸರು ಆ ಪ್ರೋಸೆಸ್ ಜಾಯ್ನ್ ಆಗಿ ಇಟ್ ವಾಸ್ ಅ ಪ್ರಿವಿಲೇಜ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದು. ನನ್ನ ಫಸ್ಟ್ ಸಿನಿಮಾ ಅಲ್ಲಿ ನಿಮ್ಮ ಪದಗಳು ನನ್ನ ಸಿನಿಮಾಲಿ ಬಂದಿದೆ ಅಂದರೆ ರಿಲಿ ಆನರ್ಡ್. ಥ್ಯಾಂಕ್ ಯು ಸೋ ಮಚ್. ಸಾಂಗು ಜನರಿಗೆ ತಲುಪುತ್ತೆ, ಜನರಿಗೆ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ತಲುಪುತ್ತೆ ಅಂತ. ಬಟ್ ರಿತ್ವಿಕ್ ಜೊತೆ ಕೆಲಸ, ಆ ಒಂದು ಕೊಲ್ಯಾಬ್ರೇಷನ್ ಎಫರ್ಟಲ್ಲಿ ನಾನು ತುಂಬ ಕಲ್ತಿದ್ದೀನಿ ಸಿನಿಮಾ ಬಗ್ಗೆ ಹಾಗೂ ಆಡಿಯೋ ಬಗ್ಗೆ. ರಿತ್ವಿಕ್ ಆ್ಯಕ್ಚುಲಿ ಹಿಸ್ ಎಸ್ಥೆಟಿಕ್ಸ್ ಆಫ್ ಆಡಿಯೋ ಅದೊಂದು ಇಟ್ಸ್ ವೆರಿ ಡಿಫ್ರೆಂಟ್. ಅವರು ದ ವೇ ಹಿ ಅಪ್ರೋಚಸ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್, ಲಿರಿಕ್ಸ್. ಸೊ ಆ ಒಂದು ಪ್ರಾಸೆಸ್ ಇಟ್ ವಾಸ್ extremely delightful. So thank you, Ritvik, for that, for allowing me into that process. Thank you so much. So ಅದೇ ಸಾಂಗ್ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಐ ಹೋಪ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Do you want to do a song? Do you want to work on a film? And Sahadev ಮತ್ತು ರೂಪಾ ನನ್ನ ಹತ್ರ ಬಂದ್ಬಿಟ್ಟು we had a small meeting, and it was a nice meeting, and it was a holistic meeting. We discussed ideas, and I was directly into the film, and I liked the narrative, and I liked the honest storytelling, which was what I was looking for. So ನನಗೆ ಅದು ತುಂಬ ಇಷ್ಟ ಆಯಿತು, and I got an opportunity to actually work on a full scale music production in terms of background score and 3 songs. So ಅದ್ರ ಬಗ್ಗೆ I was very excited about it, and throughout the process we kept meeting and sharing ideas, which helped. And as we went along the movie process, we did not force it too much. We let our raw impulses flow. Andre nam original raw impulse ideas ಏನಿರುತ್ತೆ ಮೈಂಡಲ್ಲಿ, we let it flow. And I think part of art is that kind of impromptu expression, which is also valuable. We don't have to always put a cardboard box and cellophane tape and package everything too well, because we need that rawness element inside our art. So that kind of expression should be awake as always in our form of expression, because nowadays lot of these metrics, like my father said, andre ee numbers game agattalva, ee numbers game should not always deceive us into trying to imitate. We should move away from imitation and move towards newness. So I was very happy that Rupa and Sahadev encouraged me to embrace this newness and try 3 different forms of song making, and I hope you guys like it. And I'm ever indebted to Yogaraj sir and Hari sir and Shailaja ma'am, because they also encouraged me and pushed me into this, and they helped me get a great stage to release a song and put it out to all kinds of listeners in the world. So I'm very happy that the song will reach. And ಮತ್ತೆ ಯೋಗರಾಜ್ ಸರ್ ಹೇಳಿದ್ರು ಒಂದು ಮೆಮರಿ I always remember. ನಾನು ಚಿಕ್ಕವನಿದ್ದಾಗ ಸ್ಕೂಲಲ್ಲಿ ಯೋಗರಾಜ್ ಸರ್ ಮನೋಮೂರ್ತಿ ಸ್ಟುಡಿಯೋಯಿಂದ ಒಂದು ಮಿಕ್ಸ್ ಬರ್ತಾಯಿತ್ತು. ಯಾವಾಗಲೂ ಯೋಗರಾಜ್ ಸರ್ ನಮಗೆ ಮತ್ತು ಅಪ್ಪನಿಗೆ ಕೆಳಗಡೆ ಕಾರಲ್ಲಿ ಕೂತರು ಗೇಟ್ ಹತ್ರ ಬಂದುಬಿಟ್ಟು ನನಗೆ ಕಾಲ್ ಮಾಡಿ ಕೆಳಗಡೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾವು ಕುಮಾರಸ್ವಾಮಿ ಲೇಔಟಿಂದ ವಸಂತಪುರ ಹೋಗೋದು, ಆ ಮಿಕ್ಸ್ ಕೇಳಿಕೊಂಡು ವಾಪಸ್ ಬರೋದು. ಆಮೇಲೆ ಯೋಗರಾಜ್ ಸರ್ ನನಗೆ ನನ್ನ ಮುಖ ಫಸ್ಟ್ ನೋಡೋದು, ಇಷ್ಟ ಆಯ್ತಾ ನಿನಗೆ ಅಂತ ಕೇಳೋದು. ಅದು ಒಂದು ಚೆಕ್ ಅವರಿಗೆ. he always has a childlike he has a very childlike soul inside him, which I always love. And Hari sir also was very affectionate and told me that don't worry, we'll help you. And so it's been a great journey so far, and I'm thanking all my musicians and my friends. My guitar teacher Hamid sir is Hamid Hassan, who has always taught me a lot about music, and I'm a student of his in guitar. Andre guitar brought me inside the music world, and I was very
thankful that he was a part of my journey as well. He is also a part of a lead in one of my acoustic songs, which will be releasing soon. And I want to thank Pranav, who's here, Sri Lakshmi Belmannu, Narayan Sharma, Charan also, Charan Raj, who I've always worked with, and he helped me a lot. I also worked with Charan Raj, briefly assisted him in some of his projects and got to know a lot about production, music production, and so forth. So the father said, the whole thing is a team. Is a team activity, and I think the team should move ahead, and we should keep encouraging newness. Hosatana, we have to encourage it always and embrace that, and let's not always imitate and wait for a numbers game. Thanks everyone for the opportunity. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಸ್ಟೇಜ್ನಲ್ಲಿ ಮಾತಾಡ್ತಾ ಇದ್ದೀನೋ ನಂಬಕ್ಕಾಗಲ್ಲ. ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ದು ಒಂದು 12-15 ವರ್ಷದ ಕೆಳಗೆ. ಗಂಟು ಮೂಟೆಯಲ್ಲಿ ನನ್ನ ಸಿನಿಮಾಲಿ ಅಮಿಯುಕ್ತಿ ಸ್ಟುಡಿಯೋಸ್ನ ನಾನು ಅವನು ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವು ಯಾವ ಥರ ಹೇಳಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತಾ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವು ಈಗಲೇ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋ ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೊಂದೇ ಧೈರ್ಯ, ಮನಸ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡು ಮಾಡಿದ್ರೆ ಲಿಮಿಟೇಷನ್ ಅನ್ಸಕ್ಕೆ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮಗೆ ಸಿನಿಮಾ ರಂಗ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗೆ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು ಪ್ರಶಂಸೆ ಮತ್ತು ಆಶೀರ್ವಾದ ನಮಗೆ 2ನೇ ಸಿನಿಮಾ ಕಟ್ಟೋದಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಬಗ್ಗೆ. ಅವನು ಈ ಕತೆ ನನಗೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವನು ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ಕೆ ಹೊರಟಿದ್ದಾನೆ ನಂಗೆ ತುಂಬ ಇಷ್ಟ ಆಗಿತ್ತದು. ಆ್ಯಂಡ್ ನನಗೆ ಸಹದೇವ್ ತುಂಬ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನು ಯಾವ ಥರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ಜೊತೆಯಲ್ಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದು ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡುಗೆ ಕೆಲಸ ಮಾಡ್ತಿದ್ರು, ಬಂದ್ರು, ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅಂದ್ಕೊಂಡು, ಏನು ನೋಡ್ತಾ ಇದೆಯಾ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಂಗೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬ ರೇರ್. ಅವ್ರು ಹೇಳಿದ್ರು ಅಂದರೆ ಇಟ್ಸ್ ಅ ಹಿಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸರ್, ನೀವೆಲ್ಲರೂ ಬಂದಿದ್ದಕ್ಕೆ, ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಂಬಕ್ಕಾಗ್ತಿಲ್ಲ ಈ ಕ್ಷಣನ. ಸೊ ನಾನು ಒಂದು ವಾರ ಎಲ್ಲರೂ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ನಮ್ಮ ಟೀಮ್ ಎಲ್ಲ ಬಂದಿದೆ ಇಲ್ಲಿ. BV ಕಮ್ ಆನ್ ಸ್ಟೇಜ್. ತುಂಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇದರಲ್ಲಿ ಆ್ಯಕ್ಟ್ ಮಾಡಿದವರು, ಹಾಗಾಗಿ ತುಂಬ ಚಾಲೆಂಜಿಂಗ್ ಆಗೋಯಿತು. ಇದಿಷ್ಟೇ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಆಸ್ ಅನ್ ಆಡಿಯನ್ಸ್ ನಿಮ್ಮ ಅಲ್ಲ, ನೀವು ಕೇಳಿದ್ರಿ ಎಲ್ಲಿ ಹೊಸತನ ಅಂತ. ಅಂದ್ರೆ ಆಸ್ ಅ ಪ್ರೇಕ್ಷಕರಾಗಿ ಆಸ್ ಅನ್ ಆಡಿಯನ್ಸ್ ಅದಕ್ಕೆ ಅದು ನಿಮಗೆ ಕೊಡೋ ಅನುಭವದಲ್ಲಿ ಹೊಸತನ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಐ ಆಲ್ಸೋ ಫೀಲ್ ನಿರೂಪಣೆಯಲ್ಲಿ ಕೂಡ, ಯಾಕಂದ್ರೆ ಇದು ಒಂದು ಕ್ಯಾರೆಕ್ಟರ್ ಸ್ಟಡಿ ಅನ್ನೋ ಸಿನಿಮಾಗಳು ನಮ್ಮ ಇಂಡಿಯಾದ ತುಂಬಾ ಕಡಿಮೆ ನಾವು ನೋಡಿರೋದು. ಕ್ಯಾರೆಕ್ಟರ್ ಸ್ಟಡಿ ಅಂದ ತಕ್ಷಣ ತುಂಬ ಪರ್ಸ್ನಲ್ ಕಥೆ ಅಲ್ವಾ, ಇಂಟಿಮೇಟ್ ಕಥೆ. ಬಟ್ ಇಂಟಿಮೇಟ್ ಕಥೆ ಆದರೂ ಅವನೊಂದು ವ್ಯವಸ್ಥೆ ಒಳಗಿರ್ತಾನೆ. ಆ ವ್ಯವಸ್ಥೆ ಬಗ್ಗೆ ಕೂಡ, ಆ ವ್ಯವಸ್ಥೆ ಅವನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ತುಂಬ ಕಡಿಮೆ ನಾನು ನೋಡಿರೋದು ಕ್ಯಾರೆಕ್ಟರ್ ಸ್ಟಡಿ ಸಿನಿಮಾಗಳು. ಸೊ ನಮ್ಮದು ಇದು ಪ್ರೈಮರಿಲಿ ಕ್ಯಾರೆಕ್ಟರ್ ಸ್ಟಡಿ, ಒಂದು ಕ್ಯಾರೆಕ್ಟರ್, ಬಟ್ ಅವನು ಹೋಗೋ ಪ್ರಪಂಚ, ಆ ಪ್ರಪಂಚ ಅವನ್ನ ಹೇಗೆ ಒಳಗೆ ಎಳ್ಕೊಳ್ಳುತ್ತೆ, ಆ ಪ್ರಪಂಚದಿಂದ ಅವನ ಜೀವನಕ್ಕೆ ಆಗೋ ಎಫೆಕ್ಟ್, ಅದ್ರ ಬಗ್ಗೆ ಇದು ಕಥೆ. ಆ್ಯಂಡ್ ಈ ಪ್ರಪಂಚ ಕೂಡ ರೌಡಿಸಮ್ ಸಿನಿಮಾ ಅಂತ ತುಂಬ ಜನ ಕೇಳಿದ್ರು ಇದಕ್ಕೆ ಮುಂಚೆ. ರೌಡಿಸಮ್ ಅಲ್ಲಿ ಸ್ಪೆಕ್ಟ್ರಮ್ ಇರತ್ತಲ್ಲ ಮೇಡಮ್, ಪುಡಿ ರೌಡಿಗಳಿಂದ ಕೊಲೆಗಳು, ಬಾಂಬ್ಗಳು ಹಾಕೋರು ಎಲ್ಲ ಒಂದು ದೊಡ್ಡ ರೇಂಜ್ ಅದು. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಪುಡಿ ರೌಡಿಗಳ ಬಗ್ಗೆ. ಅಂದರೆ ಕಲ್ಲು ಎಸೆದ್ಬಿಟ್ಟು ಮಜಾ ತಗೋತಾರೆ, ಪೊಲೀಸರಿಂದ ಚಳ್ಳೆ ಹೆಣ್ಣು ತಿನ್ಸೋದು ಅಂತ ಹುಡುಗರು, ಅವರ ಮನಸ್ಥಿತಿ, ಅವ್ರು ಯಾಕೆ ಆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರ ಜೀವನಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ನಡೆಯುವಂಥ ಕಥೆ ಇದು. As an independent collaborator, I didn't bring any age factor. He's a separate individual to me, ತರ ನಾವು ರಿಲೇಶನ್ಶಿಪ್ ಇತ್ತು.
ಆ್ಯಂಡ್ ಐ ಟೋಲ್ಡ್ ಇಮ್ ದ ಸಾಂಗ್ ಅವರಿಗೆ ಸ್ವಲ್ಪ ಮೀಟರು ಹೊಸ ಅನಿಸ್ತು. ಅಂದರೆ ಯಾಕಂದರೆ ವಿ ಆರ್ ಕಮಿಂಗ್ ಫ್ರಮ್ ಅ ಡಿಫ್ರೆಂಟ್ ಜನ್ರೇಷನ್, ಸೊ ನಮ್ಮ ಮೀಟರ್, ನಮ್ಮ ಲೆಂತ್ ಆಫ್ ವರ್ಡ್ ಸ್ವಲ್ಪ ಬೇರೆ ಇರುತ್ತೆ. ಸೊ ದೇರ್ ವಾಸ್ ಅ ಡೈಲಾಗ್ ಬಿಟ್ವೀನ್ ದ್ಯಾಟ್ ಆ್ಯಂಡ್ discussion of just brief ideas. I just gave him brief pointers of how the song is, a dialogue between experience, society, information. Athra one that is this Taja Sudhi song dialogue that you see. So Athra ittu, and there was no we worked as two independent collaborators. So Athra workout ಆಗೋದೇ ಇಲ್ಲ ಈ ಇಂಡಸ್ಟ್ರಿಯಲ್ಲಿ. ಸೊ ವರ್ಕೌಟ್ ಆಗುತ್ತಾ ಇಲ್ಲ ಅದು ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಇರಬೇಕು, ಅದೇ ಮನಸ್ಸಲ್ಲಿರೋದು ಅಷ್ಟೇ. ಇಲ್ಲ, ನಾನು ಎಂಜಾಯ್ ಯುವರ್ ವರ್ಕ್ ಅಂತ ಅದು ನನ್ನ ಯಾವಾಗೇನತ್ತ ನಾವು ಏನೇ ಮಾಡಿದ್ರು ಎಲ್ಲೇ ಇದ್ರು ನಾವು ವಿ ಶುಡ್ ಫಸ್ಟ್ ಎಂಜಾಯ್ ಇಟ್. ನಾವು ಅದನ್ನು ಖುಷಿಯಿಂದ ಸಂಪೂರ್ಣ ಅಂದರೆ ಅಂತಃಕರಣಪೂರ್ವಕವಾಗಿ ಅದರಲ್ಲಿ ಇಲ್ಲದೆ ಇದ್ದರೆ ಅದರಿಂದ ನಮಗೇನೂ ಸಿಗೋದಿಲ್ಲ. ಅದರಿಂದ ನಮಗೇನೋ ಸಿಗ್ತಿದ್ರೆ ಯಾರಿಗೂ ಏನೂ ಸಿಗೋದಿಲ್ಲ. ಸೊ ಯಾವ ಕೆಲಸನೂ ಯಾವುದೇ ಇದ್ದರೂ ಕೂಡ ನಾವು ಅದನ್ನು ಪೂರ್ತಿ ತನ್ಮಯತೆಯಿಂದ ಮಾಡಬೇಕು ಅಂತ ನಂದು ಒಂದು ನಂಬಿಕೆ ಮೊದಲಿಂದ. ಸೊ ನಾನು ಅದು ಅವನಿಗೆ ಆ ಥರ ಹೇಳಿದೆ, ನೀನು ಮೊದಲು ನೀನು ಎಂಜಾಯ್ ಮಾಡು, ಆಮೇಲೆ ನೋಡೋಣ, ಲೆಟ್ ಅಸ್ ಸಿ ಹೌ. ಸೊ ದ್ಯಾಟ್ ವೇ ಇಟ್ ವರ್ಕ್ಸ್ ಫೈನ್. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಇರುತ್ತೆ, ಅದು ವಿಷಯಗಳು ಅಂದರೆ ಸಂಗೀತದ ಬಗ್ಗೆ ಆಗಲಿ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಈಗ ಇವರು ಅಂತಲ್ಲ, ಯಾವುದೇ ಸಂಗೀತ ನಿರ್ದೇಶಕ ಅವ್ರ ಮನಸ್ಸಿನಲ್ಲಿ ಒಂದು ಇರುತ್ತೆ, ಒಂದು ಇರುತ್ತೆ. ಅದು ಭಾಳ ಅದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಅವ್ರಿಗೆ ಆಗ್ತಿರಲ್ಲ. ಅದು ಯಾಕೋ ಇಲ್ಲಿ ಸರಿ ಇಲ್ಲ ಸರ್ ಅಂತಾರೆ. ಯಾಕೋ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಅದು ಯಾಕೋಕ್ಕೆ ಉತ್ತರ ಇಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅನಿಸುತ್ತಿದ್ದು ಯಾಕೋ ಇಂದು ಅಂದಂಗೆ ಅದು ಯಾಕೋ ಅನ್ನೋದೇ ಮಿಸ್ಟೀರಿಯಸ್, ಅದು ಎನಿಗ್ಮೆಟಿಕ್ ಅದು. ಸೊ ಆ ಒಂದು ಗ್ಯಾಪಲ್ಲಿನೇ ಹೊಸ್ತೇನೋ ಆಗೋಕ್ಕೆ ಸಾಧ್ಯತೆ ಇರುತ್ತೆ.